ಪ್ರಿಯ ವೀಕ್ಷಕರೇ, ಸಸ್ಯಗಳಿಗೂ ಮನುಷ್ಯರಿಗೂ ಅವಿನಾಭಾವ ಸಂಬಂಧ ಇದೆ. ಮನುಷ್ಯರು ಸಸ್ಯಗಳಿಂದ ಕೇವಲ ಆಹಾರವನ್ನಷ್ಟೇ ಪಡೆಯೋದಿಲ್ಲ, ಅದರೊಳಗಿರುವಂತಹ ಔಷಧೀಯ ಗುಣಗಳನ್ನ ಕಂಡು ಹಿಡಿದು ಅದನ್ನ ಬಳಸುವ ಕಡೆಗೆ ಮೊದಲು ಹೆಜ್ಜೆಯನ್ನ ಇಟ್ರು. ಅದಷ್ಟೇ ಅಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಸ್ಯಗಳನ್ನ ಆಧರಿಸಿ ಬೆಳೆಯುವಂತಹ ಶಿಲೀಂಧ್ರಗಳು ಅಂದ್ರೆ ಫಂಗಸ್ಗಳಲ್ಲಿ ಕೂಡ ಔಷಧ ಗುಣಗಳನ್ನ ಹುಡುಕಿ ತೆಗೆಯುವಷ್ಟರ ಮಟ್ಟಿಗೆ ಮೆದುಳು ಬೆಳೆದಿರೋದಂತೂ ವಿಜ್ಞಾನದ ದೃಷ್ಟಿಯಿಂದ ಹೊಸದೊಂದು ಮೈಲಿಗಲ್ಲು ಅಂತಲೇ ಹೇಳ್ಬಹುದು. ಆ ಮೈಲಿಗಲ್ಲಿಗೆ ತನ್ನದೊಂದು ಮೈಲಿಗಲ್ಲನ್ನ ಈಗ ಹೆಣ್ಣು ಮಗಳೊಬ್ಬಳು ಇಟ್ಟಿದ್ದಾಳೆ. ಆಕೆಯ ಹೆಸರು ಕೊರಿನ್ ಹೇಜೆಲ್. ವೆಸ್ಟ್ ವರ್ಜಿನಿಯಾ ವಿಶ್ವವಿದ್ಯಾಲಯದ ಸೂಕ್ಷ್ಮ ಜೀವ ವಿಜ್ಞಾನದ ವಿದ್ಯಾರ್ಥಿನಿ ಕೊರಿನ್ ಹೇಜೆಲ್ ಮಾರ್ನಿಂಗ್ ಗ್ಲೋರಿ ಗಿಡಗಳಲ್ಲಿ ಬೆಳೆಯುವಂತಹ ಹೊಸ ಶಿಲೀಂಧ್ರವನ್ನ ಕಂಡು ಹಿಡಿದಿದ್ದಾರೆ. ಇದನ್ನ ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾ ಅಂತ ನಾಮಕರಣ ಸಹ ಮಾಡಿದ್ದಾರೆ. ಈ ಶಿಲೀಂಧ್ರವು LSD ಅಂತಹ ಎರ್ಗಾಟ್ ಆಲ್ಕಲಾಯ್ಡ್ಗಳನ್ನ ಉತ್ಪಾದನೆ ಮಾಡುತ್ತೆ. ಇದು ಖಿನ್ನತೆ, ಆಘಾತಕಾರಕ ಒತ್ತಡ ಮತ್ತೆ ವ್ಯಸನದಂತಹ ಸ್ಥಿತಿಗಳ ಚಿಕಿತ್ಸೆಗೆ ಬಳಸಲಾಗತ್ತೆ. ಡೇನಿಯಲ್ ಪನಾಸಿಯೋನ್ ಅವರೊಂದಿಗೆ ಕೆಲಸ ಮಾಡ್ತಾ ಇದ್ದಂತಹ ಹೇಜೆಲ್ ಗಿಡದ ಬೀಜದ ಕವಚದಲ್ಲಿ ಶಿಲೀಂಧ್ರದ ಸೂಕ್ಷ್ಮ ಗುರುತುಗಳನ್ನ ಕಂಡುಕೊಂಡ್ರು. DNA ಸೀಕ್ವೆನ್ಸಿಂಗ್ ಮೂಲಕ ಈ ಹೊಸ ಜಾತಿಯ ಶಿಲೀಂಧ್ರವನ್ನ ದೃಢೀಕರಣ ಮಾಡಲಾಯಿತು. ಇದರ ಜೀನೋಮ್ ಸೀಕ್ವೆನ್ಸ್ ಈಗ ಹೇಜೆಲ್ ಹೆಸರಿನಲ್ಲಿ ಜೀನ್ ಬ್ಯಾಂಕ್ನಲ್ಲಿ ದಾಖಲು ಕೂಡ ಆಗಿದೆ. ಈ ಶಿಲೀಂಧ್ರವು ಔಷಧೀಯ ಅನ್ವಯಿಕೆಗಳಿಗೆ ಸಂಭಾವನೀಯವಾಗಿದ್ದು ಭವಿಷ್ಯದಲ್ಲಿ ಔಷಧ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಅಂತ ಹೇಳಲಾಗ್ತಾ ಇದೆ. ಬನ್ನಿ ಈ ಬಗ್ಗೆ ಒಂದಷ್ಟು ವಿಸ್ತಾರವಾಗಿ ಮಾತನಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ, ನಾನು ಅಂಜನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಗುಪ್ತ LSD ಶಿಲೀಂಧ್ರದ ಪತ್ತೆಯ ಬಗ್ಗೆ ಒಂದಷ್ಟು ಮಾತನಾಡೋಣ. 2025ರ ಜೂನ್ನಲ್ಲಿ ವೆಸ್ಟ್ ವರ್ಜಿನಿಯಾ ವಿಶ್ವವಿದ್ಯಾಲಯದ ಅಂದ್ರೆ WVU ಸೂಕ್ಷ್ಮ ಜೀವ ವಿಜ್ಞಾನದ ವಿದ್ಯಾರ್ಥಿನಿ ಕೊರಿನ್ ಹೇಜೆಲ್ ಡೇನಿಯಲ್ ಪನಾಸಿಯೋನ್ ಅವರ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾ ಎಂಬ ಹೊಸ ಶಿಲೀಂಧ್ರದ ಪ್ರಭೇದವನ್ನ ಆವಿಷ್ಕಾರ ಮಾಡ್ತಾರೆ. ಈ ಶಿಲೀಂಧ್ರವು ಮಾರ್ನಿಂಗ್ ಗ್ಲೋರಿ ಸಸ್ಯಗಳಲ್ಲಿ ಬೆಳೆಯುತ್ತೆ ಮತ್ತೆ LSD ಅಂತಹ ಲೈಸರ್ಜಿಕ್ ಆಸಿಡ್ ಡೆರಿವೇಟಿವ್ಗಳನ್ನ ಉತ್ಪಾದಿಸುವಂತಹ ಸಾಮರ್ಥ್ಯವನ್ನ ಈ ಶಿಲೀಂಧ್ರಗಳು ಹೊಂದಿವೆ. ಈ ಆವಿಷ್ಕಾರವನ್ನ ಮೈಕಾಲಜಿಯಾ ಜರ್ನಲ್ ಅಲ್ಲಿ ಪ್ರಕಟ ಮಾಡಲಾಗಿದೆ. ಇದರ ಪ್ರಮುಖ ಅಂಶಗಳೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಇದರ ಆವಿಷ್ಕಾರದ ಹಿನ್ನೆಲೆಯನ್ನ ಸ್ವಲ್ಪ ತಿಳಿದುಕೊಳ್ಳೋಣ. 1938ರಲ್ಲಿ ಆಲ್ಬರ್ಟ್ ಆಫ್ಮಾನ್ LSD ಯನ್ನ ಮೊದಲ ಬಾರಿಗೆ ಸಿಂಥಸೈಸ್ ಮಾಡಿದಾಗ ಇದನ್ನ ಎರ್ಗಾಟ್ ಶಿಲೀಂಧ್ರದಿಂದ ಅಂದ್ರೆ ರೈ ಗಿಡದಲ್ಲಿ ಬೆಳೆಯುವಂತಹ ಶಿಲೀಂಧ್ರ ಅಂತ ತಯಾರಿಸಲಾಗಿತ್ತು. ಆಫ್ಮನ್ ಮಾರ್ನಿಂಗ್ ಗ್ಲೋರಿಗಳಲ್ಲಿ LSD ಅಂತಹ ಆಲ್ಕಲಾಯ್ಡ್ಗಳನ್ನು ಉತ್ಪಾದಿಸುವ ಶಿಲೀಂಧ್ರವಿರಬಹುದು ಅಂತ ಊಹೆ ಮಾಡಿದ್ರು. ಆದ್ರೆ ಈ ಶಿಲೀಂಧ್ರವನ್ನ ಕಂಡು ಹಿಡಿಯಲಾಗಿರಲಿಲ್ಲ. ಕೊರಿನ್ ಹೇಜೆಲ್ನ ಈ ಆವಿಷ್ಕಾರವು ದೀರ್ಘಕಾಲದ ರಹಸ್ಯವನ್ನ ಬಗೆಹರಿಸಿದೆ. ಇನ್ನ ಶಿಲೀಂಧ್ರದ ವೈಶಿಷ್ಟ್ಯವನ್ನ ನೋಡೋಣ. ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾ ಎಂಬ ಈ ಶಿಲೀಂಧ್ರವು ಎರ್ಗಾಟ್ ಆಲ್ಕಲಾಯ್ಡ್ಗಳನ್ನ ಉತ್ಪಾದನೆ ಮಾಡುತ್ತೆ. ಇವು LSD ಅಂತಹ ಸಂಯುಕ್ತಗಳಿಗೆ ಸಮಾನವಾದ ರಾಸಾಯನಿಕ ಗುಣಗಳನ್ನ ಹೊಂದಿದೆ. ಈ ಆಲ್ಕಲಾಯ್ಡ್ಗಳು ಸೈಕಡೆಲಿಕ್ ಗುಣಗಳನ್ನ ಒದಗಿಸುತ್ತೆ. ಆದ್ರಿಂದ ಔಷಧೀಯ ಕ್ಷೇತ್ರದಲ್ಲಿ ಇದರ ಸಂಭಾವನೀಯ ಉಪಯೋಗಗಳ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿದೆ. ಇನ್ನ ಈ ಔಷಧೀಯ ಸಾಮರ್ಥ್ಯ ಏನು? ಈ ಆವಿಷ್ಕಾರವು ಖಿನ್ನತೆ ಮತ್ತೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾಸ್ಟರ್ ಅಂದ್ರೆ PTSD ಮತ್ತೆ ವ್ಯಸನದ ಚಿಕಿತ್ಸೆಯಂತಹ ಕ್ಷೇತ್ರಗಳಲ್ಲಿ LSD ಯನ್ನ ಬಳಸಬಹುದಾಗಿದೆ. ಈ ಮೊದಲು LSD ಯನ್ನ 1950ರಿಂದ 1960ರ ದಶಕದಲ್ಲಿ ಈ ರೀತಿಯ ಚಿಕಿತ್ಸೆಗಳಿಗಾಗಿ ಸಂಶೋಧನೆಯಲ್ಲಿ ಬಳಸಲಾಗಿತ್ತು. ಆದ್ರೆ ನಂತರ ಇದನ್ನ ನಿಷೇಧ ಮಾಡಲಾಗಿತ್ತು. ಇನ್ನ ನೈತಿಕ ಮತ್ತೆ ಕಾನೂನು ಸವಾಲುಗಳು ಏನು? LSD ಅಂತಹ ಸೈಕಡೆಲಿಕ್ ಸಂಯುಕ್ತಗಳ ಸಂಶೋಧನೆಯು ಕಾನೂನು ನಿರ್ಬಂಧಗಳಿಂದ ಸೀಮಿತವಾಗಿದೆ. ಯಾಕಂದ್ರೆ ಇದನ್ನ ಅನೇಕ ದೇಶಗಳಲ್ಲಿ ಔಷಧ ಅಂತ ವರ್ಗೀಕರಿಸಲಾಗಿದೆ. ಆದ್ರೆ ಈ ಆವಿಷ್ಕಾರವು ಶಿಲೀಂಧ್ರ ಆಧಾರಿತ ಆಲ್ಕಲಾಯ್ಡ್ಗಳ ಸಂಶೋಧನೆಗೆ ಹೊಸ ದಿಕ್ಕನ್ನ ತೆರೆಯಬಹುದು. ಇನ್ನು ಇದನ್ನ ಗುಪ್ತ ಅಂತ ಯಾಕೆ ಕರೆಯಲಾಗತ್ತೆ? ಈ ಶಿಲೀಂಧ್ರವನ್ನ ಗುಪ್ತ ಅಂತ ಕರೆಯಲಾಗಿದೆ ಯಾಕಂತಂದ್ರೆ ಇದು ಮಾರ್ನಿಂಗ್ ಗ್ಲೋರಿ ಸಸ್ಯಗಳ ಒಳಗೆ ಸೂಕ್ಷ್ಮವಾಗಿ ಬೆಳೆಯುತ್ತೆ ಮತ್ತೆ ಇದರ ಉಪಸ್ಥಿತಿಯನ್ನ ಗುರುತಿಸೋದಕ್ಕೆ ಕಷ್ಟ ಆಗತ್ತೆ. ಇದರ ಆವಿಷ್ಕಾರವು ಸಸ್ಯ ಶಿಲೀಂಧ್ರ ಸಂಬಂಧದ ಬಗ್ಗೆ ಹೊಸ ನೋಟುಗಳನ್ನ ಒದಗಿಸಿದೆ. ಇನ್ನ ಈ ಶಿಲೀಂಧ್ರದ ಔಷಧೀಯ ಉಪಯೋಗಗಳು ಮತ್ತೆ ಜೈವಿಕ ಗುಣಗಳನ್ನ ವಿವರಿಸೋದಾದ್ರೆ, ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾ ಶಿಲೀಂಧ್ರವು ಎರ್ಗಾಟ್ ಆಲ್ಕಲಾಯ್ಡ್ಗಳ ಎರ್ಗಿನ್ ಅಂದ್ರೆ LSA ಲಿಸರ್ಜಿಕ್ ಆಸಿಡ್ ಅಮೈಡ್ ಮತ್ತೆ LAH ಲೈಸರ್ಜಿಕ್ ಆಸಿಡ್ ಆಲ್ಫಾ ಹೈಡ್ರಾಕ್ಸಿ ಎಥಿಲಮೈಡ್ ಗಳನ್ನ ಉತ್ಪಾದನೆ ಮಾಡುತ್ತೆ. ಇವು ಔಷಧೀಯ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಮರ್ಥ್ಯವನ್ನ ಹೊಂದಿದೆ. ಕೆಲವು ಸಂಭಾವನೀಯ ಔಷಧಿಗಳ ಉಪಯೋಗಗಳು ಹೀಗಿದೆ ನೋಡಿ. ಮೊದಲನೇದಾಗಿ ಖಿನ್ನತೆ ಅಂದ್ರೆ ಡಿಪ್ರೆಷನ್. LSD ಅಂತಹ ಸೈಕಡೆಲಿಕ್ ಸಂಯುಕ್ತಗಳು ಸಿರೆಟೋನಿನ್ 5-HT2A ರಿಸೆಪ್ಟರ್ಗಳ ಮೇಲೆ
ಕಾರ್ಯನಿರ್ವಹಿಸುವಂತಹ ಮೂಲಕ ಖಿನ್ನತೆಯ ಚಿಕಿತ್ಸೆಯಲ್ಲಿ ಸಂಭಾವನೀಯ ಫಲಿತಾಂಶಗಳನ್ನ ಇವು ತೋರಿಸಿವೆ. ಪೆರಿಂಗ್ಲಾಡುಲಾ ಕ್ಲಾಂಡೆಸ್ಟಿನಾ ಉತ್ಪಾದಿಸುವಂತಹ ಎರ್ಗಿನ್ ಮತ್ತು LAH ಸಂಯುಕ್ತಗಳು ಈ ರೀತಿಯ ಚಿಕಿತ್ಸೆಗೆ ಆಧಾರವಾಗಬಹುದು. ಇನ್ನ PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಸೈಕಡೆಲಿಕ್ ಸಹಾಯಕ ಚಿಕಿತ್ಸೆಯು PTSD ರೋಗಿಗಳಿಗೆ ಭಾವನಾತ್ಮಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಸಹಾಯಕವಾಗಿದೆ. ಈ ಶಿಲೀಂಧ್ರದಿಂದ ಉತ್ಪಾದಿತ ಸಂಯುಕ್ತಗಳು ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಒಂದು ರೀತಿ ಹೊಸ ದಿಕ್ಕನ್ನೇ ತೆರೆಯಬಹುದು. ಇನ್ನು ವ್ಯಸನ ಚಿಕಿತ್ಸೆ ಅಂದ್ರೆ ಅಡಿಕ್ಷನ್. LSD ಅಂತಹ ಮತ್ತೆ ಇತರ ಸೈಕಡೆಲಿಕ್ ಗಳನ್ನ ಮದ್ಯಪಾನ, ಒಪಿಯಾಯ್ಡ್ ಮತ್ತೆ ಇತರ ವ್ಯಸನಗಳ ಚಿಕಿತ್ಸೆಯಲ್ಲಿ ಪರೀಕ್ಷಿಸಲಾಗಿದೆ. ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾದಿಂದ ತಯಾರಾದಂತಹ ಆಲ್ಕಲಾಯ್ಡ್ಗಳು ಈ ಚಿಕಿತ್ಸೆಗೆ ಕಡಿಮೆ ವಿಷಕಾರಿ ಪರ್ಯಾಯವನ್ನ ಒದಗಿಸಬಹುದು. ಇನ್ನು ತಲೆನೋವು ಮತ್ತೆ ಮೈಗ್ರೇನ್. ಎರ್ಗಾಟ್ ಆಲ್ಕಲಾಯ್ಡ್ಗಳನ್ನ ದೀರ್ಘಕಾಲದಿಂದ ಮೈಗ್ರೇನ್ ಚಿಕಿತ್ಸೆಗೆ ಬಳಸಲಾಗ್ತಾ ಇದೆ. ಉದಾಹರಣೆಗೆ ಎರ್ಗಟಾಮೈನ್. ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾ ಈ ಆಲ್ಕಲಾಯ್ಡ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸೋದ್ರಿಂದ ಇದು ಮೈಗ್ರೇನ್ ಚಿಕಿತ್ಸೆಗೆ ಹೊಸ ಔಷಧಗಳ ಅಭಿವೃದ್ಧಿಗೆ ಸಹಾಯಕವಾಗಬಹುದು. ಇನ್ನು ಗರ್ಭಾಶಯದ ರಕ್ತಸ್ರಾವ ಮತ್ತೆ ಡಿಮೆನ್ಷಿಯಾ. ಎರ್ಗಾಟ್ ಆಲ್ಕಲಾಯ್ಡ್ಗಳನ್ನ ಗರ್ಭಾಶಯದ ರಕ್ತಸ್ರಾವದ ಚಿಕಿತ್ಸೆಗೆ, ಉದಾಹರಣೆಗೆ ಇದನ್ನ ಎರ್ಗೊನೋವಿನ್ ಅಂತ ಕರೀತಾರೆ, ಮತ್ತೆ ಡಿಮೆನ್ಷಿಯಾದಂತಹ ನರವೈಜ್ಞಾನಿಕ ಕಾಯಿಲೆಗಳಿಗೆ ಬಳಸಲಾಗುತ್ತೆ. ಈ ಶಿಲೀಂಧ್ರದ ಉತ್ಪನ್ನಗಳು ಈ ಕ್ಷೇತ್ರಗಳಲ್ಲಿ ಹೊಸ ಔಷಧೀಯ ಆವಿಷ್ಕಾರಗಳಿಗೆ ದಾರಿಯನ್ನ ಮಾಡಿಕೊಡ್ತವೆ. ಇನ್ನು ನರವೈಜ್ಞಾನಿಕ ಕಾಯಿಲೆಗಳು. ಎರ್ಗಾಟ್ ಆಲ್ಕಲಾಯ್ಡ್ಗಳು ನರವೈಜ್ಞಾನಿಕ ಕಾಯಿಲೆಗಳಾದಂತಹ ಪಾರ್ಕಿನ್ಸನ್ನ ರೋಗದ ಲಕ್ಷಣಗಳನ್ನ ನಿರ್ವಹಿಸೋದಕ್ಕೆ ಸಹಾಯಕವಾಗಿವೆ. ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾದ ಜೀನ್ಗಳು ಈ ಆಲ್ಕಲಾಯ್ಡ್ಗಳ ಉತ್ಪಾದನೆಗಾಗಿ ಈಸ್ಟ್ನಂತಹ ಜೀವಿಗಳಲ್ಲಿ ಎಂಜಿನಿಯರಿಂಗ್ ಮಾಡುವ ಮೂಲಕ ಹೆಚ್ಚಿನ ಪ್ರಮಾಣದ ಔಷಧೀಯ ಸಂಯುಕ್ತಗಳನ್ನ ತಯಾರು ಮಾಡಬಹುದು. ಇನ್ನು ಇದರ ಜೈವಿಕ ಗುಣಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಸಹಜೀವನ ಸಂಬಂಧ, ಸಿಂಬಿಯೋಸಿಸ್. ಈ ಶಿಲೀಂಧ್ರವು ಮಾರ್ನಿಂಗ್ ಗ್ಲೋರಿ ಸಸ್ಯದೊಂದಿಗೆ ಸಹಜೀವನ ಸಂಬಂಧವನ್ನ ಹೊಂದಿದೆ. ಇದು ಸಸ್ಯದ ಬೀಜಗಳು ಮತ್ತೆ ಅಂಗಾಂಶಗಳ ಒಳಗೆ ಎಂಡೋಪೈಟಿಸ್ ಫಂಗಸ್ ಆಗಿ ಬೆಳೆಯುತ್ತೆ. ಇದರಿಂದ ಸಸ್ಯಕ್ಕೆ ರಕ್ಷಣಾತ್ಮಕ ರಾಸಾಯನಿಕಗಳನ್ನ ಎರ್ಗಾಟ್ ಆಲ್ಕಲಾಯ್ಡ್ಗಳು ಒದಗಿಸುತ್ತೆ. ಈ ಆಲ್ಕಲಾಯ್ಡ್ಗಳು ಸಸ್ಯವನ್ನ ಗಿಡಮೂಲಿಕೆ ಭಕ್ಷಕಗಳಿಂದ ಮತ್ತೆ ರೋಗಗಳಿಂದ ರಕ್ಷಿಸುತ್ತೆ. ಇನ್ನ ಶಿಲೀಂಧ್ರವು ಸಸ್ಯ ಒಳಗೆ ಗುಪ್ತವಾಗಿರೋದ್ರಿಂದ, ಅಂದ್ರೆ ಹೊರಗೆ ಕಾಣದಂತೆ ಒಳಗೆ ಬೆಳೆಯೋದ್ರಿಂದ ಇದನ್ನ ಕ್ಲಾಂಡೆಸ್ಟಿನಾ ಅಂತ ಕರೆಯಲಾಗಿದೆ. ಇದು ಇತರ ಪೆರಿಗ್ಲಾಂಡುಲಾ ಪ್ರಭೇದಗಳಿಂದ ಭಿನ್ನವಾಗಿವೆ. ಯಾಕಂತಂದ್ರೆ ಇತರವು ಸಸ್ಯದ ಹೊರಗೆ ಎಪಿಬಯಾಂಟ್ ಆಗಿ ಬೆಳೆಯುತ್ತೆ. ಇನ್ನ ಎರ್ಗಾಟ್ ಆಲ್ಕಲಾಯ್ಡ್ಗಳ ಉತ್ಪಾದನೆ ಹೇಗಿರುತ್ತೆ? ಈ ಶಿಲೀಂಧ್ರವು ಎರ್ಗಿನ್ ಅಂದ್ರೆ LSA, ಐಸೋಎರ್ಗಿನ್ ಮತ್ತೆ LHA, ಲೈಸರ್ಜಿಕ್ ಆಸಿಡ್ ಆಲ್ಫಾ ಹೈಡ್ರಾಕ್ಸಿ ಎಥಿಲಮೈಡ್ಗಳಂತಹ ಎರ್ಗಾಟ್ ಆಲ್ಕಲಾಯ್ಡ್ಗಳನ್ನು ಉತ್ಪಾದನೆ ಮಾಡುತ್ತೆ. ಈ ಸಂಯುಕ್ತಗಳು ಸೈಕಡೆಲಿಕ್ ಗುಣಗಳನ್ನು ಹೊಂದಿದ್ದು ಸಿರೆಟೋನಿನ್, ಡೋಪಮೈನ್ ಮತ್ತೆ ಅಡ್ರಿನರ್ಜಿಕ್ ರಿಸೆಪ್ಟರ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತೆ. ಆದರೆ LSDಗೆ ಹೋಲಿಸಿದ್ರೆ ಕಡಿಮೆ ಶಕ್ತಿಯನ್ನು ಹೊಂದಿದೆ, ಅಂದ್ರೆ ಸುಮಾರು 10 ರಿಂದ 30 ಪಟ್ಟು ಕಡಿಮೆ. ಈ ಆಲ್ಕಲಾಯ್ಡ್ಗಳು ಸಸ್ಯದ ಎಲ್ಲಾ ಅಂಗಾಂಶಗಳಲ್ಲಿ, ವಿಶೇಷವಾಗಿ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಆಶ್ಚರ್ಯಕರವಾಗಿ ಶಿಲೀಂಧ್ರದ DNA ಗುರುತಿಸಿದಂತಹ ಬೇರುಗಳ ಕೆಲವು ಭಾಗಗಳಲ್ಲಿಯೂ ಸಹ ಈ ಆಲ್ಕಲಾಯ್ಡ್ಗಳು ಕಂಡುಬಂದಿವೆ. ಇದು ಶಿಲೀಂಧ್ರದಿಂದ ರಾಸಾಯನಿಕಗಳ ಸಾಗಣೆಯನ್ನ ಸೂಚಿಸುತ್ತೆ. ಇನ್ನು ಇದರ ವಿಷಕಾರಿ ಗುಣಗಳು ಏನು? ಎರ್ಗಾಟ್ ಆಲ್ಕಲಾಯ್ಡ್ಗಳು ಔಷಧೀಯವಾಗಿ ಉಪಯುಕ್ತವಾದರೂ ಸಹ ಇವು ವಿಷಕಾರಿ ಗುಣಗಳನ್ನ ಹೊಂದಿವೆ. ಉದಾಹರಣೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಳಾದ ಧಾನ್ಯಗಳಲ್ಲಿ ಇವು ಮಾಲಿನ್ಯವಾಗಿ ಬೆಳೆದು ತಿನ್ನುವ ಮೂಲಕ ಕೆಲವೊಂದು ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು. ಇವು ಎರ್ಜೋಟಿಸಮ್ ಎಂಬ ಕಾಯಿಲೆಗೆ ಕಾರಣವಾಗಿ ಕೈಕಾಲುಗಳಲ್ಲಿ ಗ್ಯಾಂಗ್ರೀನ್ ಮತ್ತೆ ಭ್ರಾಂತಿ ಅಂದ್ರೆ ಡೆಲ್ಯೂಷನ್, ಹಾಗೆ ಸೆಳವು, ಸೀಸರ್ಸ್ ಉಂಟಾಗಬಹುದು. ಆದ್ರೂ ವೈದ್ಯರ ಮಾರ್ಗದರ್ಶನದಲ್ಲಿ ನಿಯಂತ್ರಿತ ಪ್ರಮಾಣದಲ್ಲಿ ಮಾತ್ರ ಈ ರಾಸಾಯನಿಕಗಳನ್ನ ಔಷಧಿಯಾಗಿ ನಾವು ಬೆಳೆಸಬಹುದು. ಇನ್ನ ಇದರ ಜನಾಂಗೀಯ ಜೀವ ವಿಜ್ಞಾನದ ಸಂಬಂಧ. ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾದಿಂದ ಉತ್ಪಾದಿತವಾದಂತಹ ಎರ್ಗಿನ್ ಮತ್ತೆ ಇತರ ಆಲ್ಕಲಾಯ್ಡ್ಗಳು ಮಾರ್ನಿಂಗ್ ಗ್ಲೋರಿ ಬೀಜಗಳಲ್ಲಿ ಕಂಡು ಬಂದಿರೋದ್ರಿಂದ ಇವು ಮೆಸೋ ಅಮೆರಿಕಾ ಜಾನಪದ ಧಾರ್ಮಿಕ ಆಚರಣೆಗಳಲ್ಲಿ, ಉದಾಹರಣೆಗೆ ಟೆಲಿಟೆಲ್ಟಿನ್ ಎಂಬ ಐಫೋಮಿಯಾ ಟ್ರೈಕಲರ್ ಬೀಜಗಳು ಶತಮಾನಗಳಿಂದ ಬಳಸಲ್ಪಟ್ಟಿವೆ. ಈ ಆಲ್ಕಲಾಯ್ಡ್ಗಳು ಸೌಮ್ಯ ಸೈಕಡೆಲಿಕ್ ಮತ್ತೆ ಶಾಂತಕಾರಿ ಗುಣಗಳನ್ನ ಒದಗಿಸುತ್ತೆ. ಕಡೆಯದಾಗಿ ಪೆರಿಗ್ಲಾಂಡುಲಾ ಕ್ಲಾಂಡೆಸ್ಟಿನಾ ಶಿಲೀಂಧ್ರದ ಆವಿಷ್ಕಾರವು LSD ಯಂತಹ ಸಂಯುಕ್ತಗಳ ಸಂಶೋಧನೆಗೆ ಹೊಸ ದಿಕ್ಕನ್ನು ತೆರೆದಿದೆ. ಇದು ಔಷಧೀಯ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ಮಾನಸಿಕ ಆರೋಗ್ಯ ಚಿಕಿತ್ಸೆಯಲ್ಲಿ ಗಮನಾರ್ಹ ಪರಿಣಾಮಗಳನ್ನು ಬೀರಬಹುದು. ಆದರೆ ಕಾನೂನು ಮತ್ತೆ ನೈತಿಕ ಸವಾಲುಗಳಿಂದ ಈ ಸಂಶೋಧನೆಯು ಅತ್ಯಂತ ಎಚ್ಚರಿಕೆಯಿಂದ ಮುಂದುವರಿಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ. ನಮಸ್ಕಾರ.